ಹೇಳ್ತಾರೆ. ಮೂರನೇವರಿಂದ ನಿನ್ನ ಮಗನ ವಿಷಯ ನಿನಗೆ ಗೊತ್ತಾಗೋದು ಬೇಡ. ಕಷ್ಟನೋ ಸುಖನೋ ನನ್ನ ವಿಷಯ ನಾನೇ ಹೇಳ್ಬಿಡ್ತೀನಿ. ಮನಸ್ಸಿಗೆ ಸುಖ ಕೊಡೋ ವಿಷಯ ಅಲ್ಲ, ಕಷ್ಟ ಆಗ್ಬೋದು. ನಿಮ್ಮ ಮನಸ್ಸಿಗೆ ಮನೆಯವರೆಲ್ಲರ ಮನಸ್ಸಿಗೂ ನಾನೀಗ ಹೇಳಬೇಕು ಅಂತಿರೋ ವಿಷಯ ನೀನು ನಿರೀಕ್ಷೆ ಮಾಡೋಕ್ಕೂ ಸಾಧ್ಯ ಇಲ್ಲಮ್ಮ. ಆದರೂ ಹೇಳ್ಬಿಡ್ತೀನಿ. ಕ್ಷಮಿಸ್ತೀಯ ಅಂತ ನಿರೀಕ್ಷೆ ಇದೆ, ಆದರೂ ಶಿಕ್ಷೆಗೂ ಸಿದ್ಧವಾಗಿದ್ದೀನಮ್ಮ. ಹೊಗಟ್ಟಿನ ಮಾತು ನನಗೆ ಅರ್ಥವಾಗಲ್ಲ. ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳ್ಬಿಡು. ಹೇಳ್ಬಿಡ್ತೀನಮ್ಮ. ಅದೇನು ಗೊತ್ತಾ? ನನಗೆ ಗೊತ್ತು. ಗುರು ಏನು ಹೇಳೋಕ್ ಬಂದಿದ್ದಾನೆ ಅಂತ ನಿನಗೆ ಗೊತ್ತಾ? ಹೌದಜ್ಜಿ, ಈ ವಿಷಯ ಬರೀ ನನಗಷ್ಟೇ ಅಲ್ಲ, ನಿಮಗೂ ಗೊತ್ತು, ಈ ಮನೇಲಿರೋ ಎಲ್ರಿಗೂ ಗೊತ್ತು. ಸಾಧ್ಯನೇ ಇಲ್ಲ. ನಾನೀಗ ಹೇಳಬೇಕು ಅಂತಿರೋ ವಿಷಯ ಮನೇಲಿರೋರ್ಗೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಮಾವ ಎಲ್ಲ ಗೊತ್ತು, ಇಲ್ದಿದ್ರೆ ನಾವ್ ಯಾಕೆ ಈ ತರ ಹೇಳ್ತಿದ್ವಿ? ನಿಮಗೆ ಹೇಳ್ಬಾರ್ದು ಅಂತ ನಾವಿದ್ವಿ. ನೀವ್ ನೋಡ್ರೆ ಅಜ್ಜಿಗೆ ಹೇಳಕ್ ಬಂದ್ಬಿಟ್ಟಿದ್ರ. ನೀವ್ ಬನ್ನಿ. ಇಲ್ಲ ಇಲ್ಲ, ಇಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಎಂತದು ಇಲ್ಲ ಮಾವ, ನೀವ್ ಬನ್ನಿ. ನೀವ್ ಬನ್ನಿ. ಜಾಹ್ನವಿ, ಜಾನ್ವಿ, ಬಿಡು ಅವನ್ ಕೈನ. ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇದ್ದಾನೆ ಅವನು. ನೀನ್ ಯಾಕೆ ಅವನ್ನ ತಡೆಯೋಕೆ ಪ್ರಯತ್ನ ಮಾಡ್ತಿದ್ಯಾ? ಬಿಡು ಅವನ್ ಕೈನ. ನೀನ್ ಹೇಳು ಗುರು. ಅಮ್ಮ, ಅದು ಅದು ಮಾವ ಒಂದ್ ನಿಮಿಷ. ಅಜ್ಜಿ, ನಿಮಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಇದೆ, ಆದ್ರೆ ಗೀದ್ರೆ ಏನು ಇಲ್ಲ. ಅವ್ರು ಹೇಳ್ಬೇಕಾಗಿರೋ ವಿಷಯ ನಿಮಗೂ ಗೊತ್ತು. ಒಂದ್ ನಿಮಿಷ ಮಾವ. ಅಜ್ಜಿ, 14ನೇ ತಾರೀಕು ಆನಿವರ್ಸರಿ ಸೆಲೆಬ್ರೇಷನ್ ಲಂಚ್. ಮಾವನಿಗೆ ಅರ್ಧಂಬರ್ಧ ವಿಷಯ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಇಷ್ಟವಾಗ್ಲೂ ಅಷ್ಟೇನಾ? ಹೌದು ಅಜ್ಜಿ, ನಾವ್ ಹೀಗೆ ಗುಸ್ಗುಸು ಮಾಡ್ತಿದ್ರೆ ಮಾವನಿಗೆ ಡೌಟ್ ಬಂದ್ಬಿಡುತ್ತೆ. ಸರಿ ಸರಿ, ಹಾಗೆ ಮಾಡ. ಸರಿ. ಏನು ಇಲ್ಲ ಮಾವ, ಬನ್ನಿ ಮಾವ, ನಾವ್ ಹೋಗೋಣ. ಜಾಹ್ನವಿ, ನೀನು ಹೋಗು. ಬನ್ನಿ ಮಾವ. ಏನೋ ಮಿಸ್ಕಮ್ಯುನಿಕೇಶನ್. ಆ ತರ ಏನು ಇಲ್ಲ, ಬನ್ನಿ.